ಈ ತಾಯಿ ಪವರು ಯಾವ ರೀತಿ ಇದೆ ಅಂದ್ರೆ ಅಮ್ಮನ ಆ ಶಕ್ತಿ, ಆ ಸ್ಥೈರ್ಯ, ಆ ಧೈರ್ಯ ಅಮ್ಮನಲ್ಲಿ ಏನಿದೆ ಅಂದ್ರೆ ನಾವು ಕೇಳ್ತಕ್ಕಂತ ವರ ಕೊಡ್ತಕ್ಕಂತ ತಾಯಿ ಈ ಮಹಾಕಾಳಿ ಕಬ್ಬಾಳಮ್ಮ. ನಿಮಗೆ ವಾಹನ ಬೇಕಾ, ವಾಹನ ದೊರಕಿಸ್ಕೊಡ್ತಾಳೆ. ಹಣ ಬೇಕಾ, ಹಣ ದೊರಕಿಸ್ಕೊಡ್ತಾಳೆ. ಮನೆ ಕಟ್ಟಿಸ್ಬೇಕಾ, ಮನೆ ಕಟ್ಟಿಸ್ಕೊಡ್ತಾಳೆ. ಸೈಟು ಇತ್ಯಾದಿ ಜಮೀನು ಕೊಡ್ಬೇಕಾ, ಜಮೀನು ಕೊಡಿಸ್ಕೊಡ್ತಾಳೆ. ನಮ್ಗೆ ಏನಾಗ್ಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಆ ತಾಯಿ ನಮಗೆ ದೊರಕಿಸ್ಕೊಡ್ತಾಳೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಓಂ ಗುರುಭ್ಯೋ ನಮಃ. ಹರಿ ಓಂ ನಮಸ್ತೆ ಯಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂಧಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿರುದ್ಧಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಯಂಬಕೆ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮಿ ಬಂಧನ ಮೃತ್ಯೋರ್ಮೃಕ್ಷಿಹಮಾಮೃತಾತ್. ಇತಿ ಶ್ರೀ ಮಹಾಕಾಳಿ ಸಹಿತ ಕಬ್ಬಾಳಮ್ಮ ತಾಯಿ ದೇವತಾಭ್ಯೋ ನಮಃ. ಮಹಾಕಾಳಿ ದೇವತಾಭ್ಯೋ ನಮಃ. ಸಪ್ತಮಾತೃಕೆಯರ ಚೌಡೇಶ್ವರಿ ತಾಯಿ ದೇವತಾಭ್ಯೋ ನಮಃ. ಚಿಕ್ಕಣ್ಣೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಭೀಮೇಲಿಂಗೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಅಣ್ಣಮ್ಮ ತಾಯಿ ದೇವತಾಭ್ಯೋ ನಮಃ. ಕಾಟೇರಮ್ಮ ತಾಯಿ ದೇವತಾಭ್ಯೋ ನಮಃ. ಇತಿ ಪ್ರಾರ್ಥನಂ ಸಮರ್ಪಯಾಮಿ. ಇತಿ ಕೃಷ್ಣಾರ್ಪಣಮಸ್ತು. ಓಂ ಜಗದಂಬೆ ಜಗನ್ಮಾತೆ ಜಗತ್ಕಲ್ಯಾಣಕಾರಿಣಿ ಜಗಾಂಬೆ ಶಾಂಭವಿ ಶಂಕರಿ ಕಲ್ಯಾಣಿ ರುದ್ರಾಣಿ ಪರಮೇಶ್ವರಿ ಅಂಬಿಕೆ ಈಶ್ವರಿ ವರದೇ ವೈಭವಂ ಶಕ್ತಿ ಸ್ವರೂಪಿಣ್ಯಃ. ಇತಿ ಶ್ರೀ ಮಹಾಕಾಳಿ ಸಹಿತ ಕಬ್ಬಾಳಮ್ಮ ತಾಯಿ ದೇವತಾಭ್ಯೋ ನಮಃ. ಹರಿ ಓಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶುಭ ದಿನ ಶುಭ ಗಳಿಗೆಯಲ್ಲಿ ನಮ್ಮ ಈ ಕ್ಷೇತ್ರ ಅರಳಕುಪ್ಪೆ ಕ್ಷೇತ್ರದಲ್ಲಿ ಶ್ರೀ ಪರಮಪೂಜ್ಯ ಮುನಿಕುಮಾರ್ ಗುರೂಜಿಯವರ ನೇತೃತ್ವದಲ್ಲಿ ನಾವು ಇಂದಿನ ದಿವಸದಲ್ಲಿ ಮದುವೆ, ನಾಮಕರಣ, ಗೃಹ ಪ್ರವೇಶ ಇತ್ಯಾದಿ ಹೋಮ ಹವನಗಳನ್ನು ಮಾಡುತ್ತಾ ಬಂದಿದ್ದೆವು. ಹಾಗೆ ನಮಗೆ ಏನೋ ಒಂದು ಇದೇ ರೀತಿಯಾಗಿ ಪೂಜಾರ್ಕೆ ಆದ್ದರಿಂದ ಅವದರಲ್ಲೂ ನಮಗೆ ಕಷ್ಟ ಅಂತ ಬಂದಿದ್ದರಿಂದ ನಮಗೆ ಹೀಗೆ ಯಾರೋ ಮಾಹಿತಿ ಕೊಟ್ಟಿದ್ದರು. ಆ ಮಾಹಿತಿ ಮುಖಾಂತರ ನಾವು ಶ್ರೀ ಹುಲಿಯೂರು ದುರ್ಗ ಅರಳಕುಪ್ಪೆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಮುನಿಕುಮಾರ್ ಗುರೂಜಿಯವರ ಸನ್ನಿಧಾನ, ಶ್ರೀ ಕಬ್ಬಾಳಮ್ಮ ತಾಯಿಯವರ ಸನ್ನಿಧಾನ, ಹಾಗೆ ಸಪ್ತಮಾತೃಕೆಯರ ಸನ್ನಿಧಾನ, ಮಹಾಕಾಳಿ ವಾಸವಾಗಿರ್ತಕ್ಕಂಥ ಜಾಗ, ಈ ಜಾಗದಲ್ಲಿ ಬಂದು ನಾವು ನಮ್ಮ ಕಷ್ಟಗಳನ್ನು ಸ್ವಾಮೀಜಿಯವರ ಹತ್ರ ಕೇಳಿಕೊಂಡೆವು. ಹಾಗೆ ಸ್ವಾಮೀಜಿಯವರು ಅವರು ಮಾಡ್ತಕ್ಕಂಥ ಕವಡೆ ಶಾಸ್ತ್ರ, ಅವರು ಕೊಡ್ತಕ್ಕಂಥ ಪಟ್ಟ ಎಲ್ಲವೂ ಅವರ ನೇತೃತ್ವದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದರು. ಆ ನೇತೃತ್ವದಲ್ಲಿ ಗುರುಗಳು ಹೇಳಿದಂತೆ ನಾವು ಹೋಮವನ್ನು ಮಾಡಿಸಿ ಹವನಗಳನ್ನು ಮಾಡಿಸಿ ಇದರಂತೆ ಮಾಡಿದಾಗ ನಮಗೆ ಅವರು ಹೇಳಿದಂಥ ಕೆಲಸಗಳು, ನಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಸುರಕ್ಷಿತವಾಗಿ ಆದವು. ವೀಕ್ಷಕರೇ, ಕೇವಲ 9 ದಿನಗಳಲ್ಲಿ ಭಕ್ತರ ಸರ್ವ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿರುವ ದೇವಸ್ಥಾನ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಭಕ್ತರು ತಮ್ಮ ಕಷ್ಟಗಳನ್ನು ತಗಡು ಶೀಟಿನಲ್ಲಿ ಬರೆದು ಬೇವಿನ ಮರಕ್ಕೆ ಕಟ್ಟಿದರೆ ಸಾಕು, ಕೇವಲ 9 ದಿನಗಳಲ್ಲಿ ನೆರವೇರುತ್ತವೆ ಅನ್ನುವುದು ಇಲ್ಲಿನ ಭಕ್ತರ ನಂಬಿಕೆ.
ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ರಕ್ತ ಬಲಿಯನ್ನು ಕೊಟ್ಟರೆ ಸಾಕು, ಎಂಥದ್ದೇ ಕಠಿಣ ಸಮಸ್ಯೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ನಾವು ಈ ಕ್ಷೇತ್ರದಲ್ಲಿ 6 ತಿಂಗಳ ಅವಧಿಯಿಂದ ಇದೇ ಸುಕ್ಷೇತ್ರ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ಚೌಡೇಶ್ವರಿ ಅವರ ಸುಕ್ಷೇತ್ರದಲ್ಲಿ ಗುರುಗಳೊಂದಿಗೆ ನಾವು ಪುರೋಹಿತ್ಯವನ್ನು ಮಾಡುತ್ತಾ ಹೋಮ ಹವನ ಇತ್ಯಾದಿ ಹಾಗೂ ಗೃಹ ಪ್ರವೇಶ ಮತ್ತೆ ಪ್ರತಿಷ್ಠಾಪನಾ ಕಾರ್ಯಗಳನ್ನು ದೇವರ ಪ್ರತಿಷ್ಠೆಗಳನ್ನು ಮಾಡುತ್ತಾ ಗುರುಗಳೊಂದಿಗೆ ಅವರು ಕೊಡ್ತಕ್ಕಂಥ ಕವಡೆ ಶಾಸ್ತ್ರ ಆಗಿರ್ಬೋದು, ಒಂದು ಪಟ್ಟಾಭಿಷೇಕ ಆಗಿರ್ಬೋದು, ಪ್ರತಿಯೊಂದು ಗುರುಗಳಂತೆ ನಾವು ಕೇಳಿಕೊಂಡು ಅದೇ ರೀತಿಯಲ್ಲಿ ನಾವು ಆ ಬರ್ತಕ್ಕಂಥ ಕಷ್ಟಾಂತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವ ರೀತಿ ಹೇಳಿರ್ತಾರೋ ಒಂದು ಪಟ್ಟವಾಗಲಿ ಇಲ್ಲ ಕವಡೆ ಶಾಸ್ತ್ರದಿಂದಾಗಲಿ ಬರ್ತಕ್ಕಂಥವ್ರಿಗೆ ಹೋಮ ಹವನಗಳನ್ನು ಮಾಡ್ತಕ್ಕಂಥದ್ದಾಗಲಿ ಇದು ಮಾಡಿಸಿ ನಿಮಗೆ ಒಳ್ಳೆಯದಾಗತ್ತೆ, ಈ ತಾಯಿ ನಂಬಿದವ್ರನ್ನ ಕೈ ಬಿಡಲ್ಲ, ಇದೇ ರೀತಿಯಾಗಿ ಗುರುಗಳು ಹೇಳಿ ನಮ್ಮ ಹತ್ತಿರ ಕಳಿಸಿಕೊಡ್ತಾರೆ. ನಾವು ಇದೇ ರೀತಿಯಾಗಿ ಈ ಸುಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರಿಗೆ ಗಣಪತಿ ಹೋಮ, ನವಗ್ರಹ ಹೋಮ, ಆದಿತ್ಯಾದಿ ನವಗ್ರಹ ಹೋಮ, ಹಾಗೆ ಅಷ್ಟದಿಕ್ಪಾಕಲ ಹೋಮ, ಪಂಚಬ್ರಹ್ಮ ಹೋಮ, ರಾಶೋಗ್ನ ಹೋಮ, ಸುದರ್ಶನ ಹೋಮ, ಚಂಡಿಕಾ ಹೋಮ, ಪ್ರತ್ಯಂಗಿರ ಹೋಮ ಇತ್ಯಾದಿ ಹೋಮ ಹವನಗಳನ್ನು ಮಾಡುತ್ತಾ ನಾವು ಬರ್ತಕ್ಕಂಥವ್ರಿಗೆ ಹೋಮ ಹವನಾದಿಗಳನ್ನು ಮಾಡುತ್ತೇವೆ. ಹಾಗೆ ಅದೇ ರೀತಿಯಾಗಿ ಅವರು ಬಂದಿರತಕ್ಕಂಥ ಕೆಲಸಗಳು ಸುರಕ್ಷಿತವಾಗಿ ಆಗಿ ಗುರುಗಳೊಂದಿಗೆ ಅವರು ಮಾತನಾಡಿ ಭೇಟಿ ಮಾಡಿ ಗುರುಗಳು ಏನು ಹೇಳ್ತಾರೋ ಅದೇ ರೀತಿಯಾಗಿ 48 ದಿನಗಳ ಕಾಲ ವ್ರತವನ್ನು ಮಾಡಿ ಆ ವ್ರತದಲ್ಲಿ ಅವರಿಗೆ ಫಲ ಪ್ರತ್ಯೇಕವಾಗಿ ಸಿಗುತ್ತೆ ಅಂತ ನಮ್ಮ ಅನುಭವ. ತಾಯಿ ನಮ್ಮವ್ವ ನಮ್ಮ ಮನೆ ದೇವ್ರು ಕಣಪ್ಪ. ಆ ಮನೆ ದೇವರು ನಮಗೆ ಕೈ ಬಿಟ್ಟಲ್ಲ. ಆ ಅಮ್ಮನ ನಂಬಿದ್ದೀವಿ, ನಾವು ಕಾಲಕ್ಕೂ ನಂಬಿದ್ದೀವಿ, ಇವತ್ತೇನಲ್ಲ. ಆ ಅಮ್ಮ ನಮಗೆಲ್ಲ ಒಳ್ಳೇದು ಮಾಡೋಳೆ. ನಮಗೂ ಅವಾಗೆಲ್ಲ ನಮಗೆ ಭಾರಿ ಕಷ್ಟದಲ್ಲಿದ್ದು ಆ ಅಮ್ಮ ಇವತ್ತು ಅಷ್ಟೇ. ಆ ಅಮ್ಮನ ನಾವು ಬೆಳಗ್ಗೆ ಎದ್ದೆ ಅಂದರೆ ಆ ಅಮ್ಮನ ಹೆಸರೇ ನಾವು ಹೇಳೋದು. ನಾವು ಏನು ಹೇಳಿದ್ರೆ ಫ್ಯಾಕ್ಟ್ರಿ ಮಾಡ್ದೋ, ನಮ್ಮ ಮನೆಯವ್ರಿಗೆಲ್ಲ ಹುಷಾರಿರಲಿಲ್ಲ, ಅವ್ರಿಗೆಲ್ಲ ಒಳ್ಳೇದಾಯಿತು. ಎಲ್ಲ ನನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ಮಾಡ್ಗಳಪ್ಪ ತಾಯಿ ನಮ್ಮವ್ವ. ಅನುಭವಿಸ್ತಾ ಬಿಡು, ಕಾಲದಿಂದಲೂ ಅನುಭವಿಸ್ತಾ ಕಣಪ್ಪ, ಕಾಲದಿಂದಲೂ ಅನುಭವಿಸ್ತಾ. ಆ ಅಮ್ಮ ನಮಗೆ ಕೈ ಬಿಡಲಿಲ್ಲ. ನಮಗೆ ಬೆಳಗ್ಗೆ ಎದ್ದೆ ಅಂದರೆ ಅವಳೇ ಸರಣೆ. ನಮಗೆ ಕಬ್ಬಾಳಮ್ಮ ತಾಯಿ ಅಂದ್ರೇ ನಾವು ಆಚೆಗೆ ಹೋಗೋದು, ನನ್ನ ಮಕ್ಕಳು ಅಷ್ಟೇ, ನಾವು ಅಷ್ಟೇ. ಶಂಕೆ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಎಲ್ಲೋ ಹೋಗಿ ಬರುವಾಗ ಹುಷಾರಿರಲಿಲ್ಲ. ಆ ಅಮ್ಮನೇ ಎಲ್ಲ ಪರಿಹಾರ ಮಾಡಿದ್ಲು. ತಿರ್ಗಿ ನಮ್ಮ ಅಣ್ಣನ ಮೊಮ್ಮಗಳಿಗೂ ಪರಿಹಾರ 3 ತಿಂಗಳು ನೀರು ಸಹ ಕುಡ್ದಿರಲಿಲ್ಲ. ಆ ಅಮ್ಮನೇ ಒಪ್ಕೊಂಡು ಎಲ್ಲ ಕಷ್ಟ ಎಲ್ಲ ಪರಿಹಾರ ಮಾಡಿದ್ಲು. ಶಂಕೆ ಥರ ಆಗಿತ್ತು, ಶಂಕೆ ಥರ ಆಗಿತ್ತು. ನಮ್ಮ ಮನೆಯವ್ರಿಗೂ ಶಂಕೆ ಥರ ಆಗಿತ್ತು, ಆ ಹುಡುಗಿಗೂ ಶಂಕೆ ಥರ ಆಗಿ ಎಲ್ಲ ಒಳ್ಳೇದು ಮಾಡಲಮ್ಮ. ಆರೋಗ್ಯ ಸಮಸ್ಯೆ ಆಯಿತು. 3 ತಿಂಗಳು ನೀರು ಸಹ ಕುಡ್ದಿರಲಿಲ್ಲ ಹುಡುಗಿ. ಎಲ್ಲೆಲ್ಲ ತೋರ್ಸವ್ರಿ ಅವರು, ಎಲ್ಲೆಲ್ಲ ತೋರಿಸಿ ಎಲ್ಲ ಮಾಡಿ ಅಮ್ಮನ ತಕ್ಕ ಬಂದಮೇಲೆ ಎಲ್ಲ ಹುಷಾರಾಗವಳಪ್ಪ. ಅಮ್ಮ ಎಲ್ಲ ಒಪ್ಕೊಂಡ್ಳು. ನಾನು ಶಂಕೆ ಎಲ್ಲ ಹೊಡಿತೀನಿ ಅಂದ್ಬಿಟ್ಟು ಕಲ್ಲು ಉಯಿಸಿದ್ಲ ಅಮ್ಮ. ಕಲ್ಲೆಲ್ಲ ಉಯಿಸ್ಕೊಂಬಂದು ರಂಗಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕುಣ್ಗುಳ್ತಾವು. ಈಗ ಚೆನ್ನಾಗದೆ ಹುಡುಗಿಯೆಲ್ಲ ಚೆನ್ನಾಗದೆ. ನಾವು ಎಲ್ಲ ಚೆನ್ನಾಗಿದ್ದೀವಪ್ಪ ಅಮ್ಮನ ಭಕ್ತಿಯಿಂದ. ಬೆಳಗ್ಗೆ ಇದ್ದರೆ ಅಮ್ಮಂದೇ ನಾವು ಸೊರಣೆ. ನಾವೆಲ್ಲ ಹಿಂದೆಲ್ಲ ಕಷ್ಟಪಟ್ಟು ಅಮ್ಮ ಕಷ್ಟ ಎಲ್ಲ ಹೊಡೆದವಳೆ. ಅಮ್ಮ ಬೆಳಗ್ಗೆ ಇದ್ದರೆ ತಿಂಗಳ ಅಮ್ಮಂಗೆ ಹೋಗಿ ಪೂಜೆ ಮಾಡ್ತಾರೆ ನನ್ನ ಮಕ್ಕಳು. ಅವ್ರ ಬಗ್ಗೆ ಭಾರಿ ಅದೇ ಬಿಟ್ರಿ, ನಮ್ಮವ್ವ ಕಾಪಾಡ್ತಾಳೆ. ಹೇಳ್ತೀವಿ ಒಳ್ಳೇದಾಯ್ತಾ ಬಂದ್ರವ ಅಂತೀವಿ. ಕೋರ್ಟು ಕಚೇರಿ ಸಮಸ್ಯೆ, ಜಾಗ ಜಮೀನಿನ ಸಮಸ್ಯೆ, ಶತ್ರುಕಾಟ, ವಾಮಾಚಾರ, ಗಂಡ ಹೆಂಡತಿಯ ಜಗಳ, ಶ್ರೀದೋಷ, ಸರ್ಪದೋಷ, ವಾಮಾಚಾರ, ದೃಷ್ಟಿದೋಷ, ಕಟ್ಟುಬಂಧನ, ಹೀಗೆ ಎಲ್ಲ ಸಮಸ್ಯೆಗಳನ್ನು ಈ ಸನ್ನಿಧಾನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸುಮಾರು ನನ್ನ 6 ತಿಂಗಳ ಅವಧಿಯಲ್ಲಿ ಒಂದು 350ರಿಂದ 400 ಹೋಮ ಹವನಗಳನ್ನ ಮಾಡ್ತಾ ಇದ್ದೇವೆ. ಹಾಗೆ ನಮಗೂ ಒಳ್ಳೆಯದಾಗಿದೆ. ನಾವು ಇಲ್ಲಿ ಯಾವುದೋ ಒಂದು ಕಷ್ಟ ರೀತಿಯಾಗಿ ಬಂದಿದ್ದೆವು, ಆ ಕಷ್ಟ ನಮ್ಮ ಫಲ ಸಿಕ್ಕಿದೆ. ಪ್ರತಿಯೊಂದು ಇದಾಗಿದೆ. ಈಗ ನಮಗೆ ಮದುವೆಯಾಗಿ 1.5 ವರ್ಷ ಆಗಿತ್ತು. ಹಾಗೆ ಬಂದ್ವಿ, ನಾವು ಕೇಳಿಕೊಂಡು ಗುರುಗಳ ಹತ್ರ ಏನಿತ್ತೋ ಕೇಳಿಕೊಂಡು ನಮ್ಮ ಕಷ್ಟ ಸುಖ ಏನಿತ್ತೋ ಕೇಳ್ಕೊಂಡು ಮಾಡ್ಕೊಂಡ್ವಿ. ಹಾಗೆ ಹೋಮನ ಹವನಾದಿಗಳು ನಮಗೆ ಬೇರೆ ಪುರೋಹಿತರು ಮಾಡಿಕೊಟ್ರು. ಅದೇ ರೀತಿಯಾಗಿ ನಮಗೆ ಕಷ್ಟ ಬಗೆಹರಿತು. ಕಷ್ಟ ಬಗೆಹರಿದ ಮೇಲೆ ನಾವು ಇದೇ ರೀತಿಯಾಗಿ ಪುರೋಹಿತರು ಅಂತ ಹೇಳಿ ನಮಗೆ ಗುರುಗಳು ಇದೇ ರೀತಿಯಾಗಿ ಶ್ರೀ ಕಬ್ಬಾಳಮ್ಮ ಹಾಗೂ ಚೌಡೇಶ್ವರಿ ತಾಯಿಯವರ
ಆಜ್ಞಾಪನೆಯಿಂದ ಸ್ವಾಮೀಜಿಯವರು ಪಟ್ಟವನ್ನು ಕೇಳುವಾಗ ಪಟ್ಟದಲ್ಲಿ ಸ್ವಾಮಿಯವರಿಗೆ ಹೇಳಿತಂತೆ ಆ ಮಹಾಕಾಳಿ ಕಬ್ಬಾಳಮ್ಮ ಹಾಗೂ ಚೌಡೇಶ್ವರಿ ತಾಯಿ ಇದೇ ರೀತಿಯಾಗಿ ನಿನ್ನ ಬಳಿಗೆ ಬಂದಿರತಕ್ಕಂಥ ಭಕ್ತ ಅವನು ಯಾವ ರೀತಿ ಹೋಮ ಹವನಗಳನ್ನು ಮಾಡುತ್ತಾನೋ ಅದು ಅವನು ಮಂತ್ರೋಪಚಾರವನ್ನು ನನಗೆ ತುಂಬ ಸಂತೋಷವಾಗಿದೆ. ಇದೇ ರೀತಿಯಾಗಿ ಅದೇ ಭಕ್ತನ ಕೈಯಲ್ಲಿ ಇನ್ನು ಮುಂದೆ ನನಗೆ ಕಷ್ಟಾಂತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೋಮ ಹವನಾದಿಗಳು ಆ ಭಕ್ತನೇ ಮಾಡಬೇಕು ಎಂದು ಪಟ್ಟದಲ್ಲಿ ಅಮ್ಮನು ಆಕ್ಷೇಪಣೆಯನ್ನು ಕೊಟ್ಟಿದ್ದರಿಂದ ಸ್ವಾಮಿಯವರು ಅದೇ ರೀತಿಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಾನು ಒಂದು ಪಕ್ಷದಲ್ಲಿ, ನಾನು ಇಲ್ಲದೇ ಇರೋ ಪಕ್ಷದಲ್ಲೂ ಕೂಡ ಅವರಿಗೆ ಬೇರೆ ಪುರೋಹಿತರಿಗೆ ಅವಕಾಶ ಕೊಡದೆ ನಮ್ಮೊಂದಿಗೆ ಕರೆಸಿ ನಮ್ಮೊಂದಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕಷ್ಟ ಸುಖಗಳನ್ನು ಹಂಚಿ ಅದೇ ರೀತಿ ಹೋಮ ಹವನಗಳನ್ನು ಮಾಡುತ್ತಾ ಈ ಸುಕ್ಷೇತ್ರವು ಪ್ರಸಿದ್ಧಿಯಾಗಲಿ ಎಂದು ನಾವು ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಊರು ಬಂದ್ಬಿಟ್ಟು ಬೆಂಗಳೂರು ಪಿಣ್ಯ ದಸರಳ್ಳಿ. ಇದು ಸಲ ಯಾರೋ ಹೇಳಿದ್ರು ಒಂದ್ಸಲ ಅಲ್ಲಿಂದ ಇಲ್ಲಿಗೆ ಹೋಗಿ ಅಂತ. 2 ಸಲ ಬಂದಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಾನು ಒಳ್ಳೇದಾಗಿದೆ. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಎಲ್ಲ ಒಳ್ಳೇದಾಗಿದೆ. ಎಲ್ಲೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ರೆ ದೇವಸ್ಥಾನಕ್ಕೆ ಬಂದಮೇಲೆ ನಮಗೆ ಒಳ್ಳೇದಾಗಿದೆ. ಬ್ಯಾಕ್ ಪೇನಲ್ಲಿ ಹುಷಾರಿಲ್ಲದ್ರೆ ಆಗ್ತಾಯಿತ್ತು ನಮಗೆ. ಸುಮಾರು ಒಂದು 7-8 ವರ್ಷದಿಂದ ಆಗ್ತಾಯಿತ್ತು. ನಾವು ಯಮ್ಮನ ದೇವಸ್ಥಾನಕ್ಕೆ ಬಂದರೆ ಕಬ್ಬಾಳಮ್ಮ ದೇವಸ್ಥಾನ 8 ವರ್ಷದಿಂದ ನಾವು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ರೆ 8 ವರ್ಷ ತೋರಿಸಿ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲ್ ಅದನ್ನು ತೋರಿಸ್ಕೊಂಬಂದು ಆಗಲಿಲ್ಲ. ಲಾಸ್ಟ್ಗೆಲ್ಲ ಒಂದು ಕಡೆ ಹೇಳಿದ್ರು ಅದನ್ನು. ಇಲ್ಲಿ ಬಂದಮೇಲೆ ನಮ್ಗೆ ವಾಸಿ ಆಗಿತ್ತು. ಅದನ್ನು ಎಷ್ಟು ಹಾಸ್ಪಿಟ್ಲು ಎಕ್ಸ್ರಾ ಸ್ಕ್ಯಾನಿಂಗ್ ಎಲ್ಲ ತೋರಿಸಿ ಎಲ್ಲ ಏನೇನೋ ಮಾಡಿ ಎಲ್ಲೂ ಆಗಲಿದ್ದಕ್ಕೆ ಇಂಥ ಕಡೆ ಹೋಗಿ ಬನ್ನಿ ದೇವಸ್ಥಾನಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿದ್ಮೇಲೆ ಯಮನ್ ಸನ್ನಿಧಾನಕ್ಕೆ ಬಂದಿತ್ತು. ಅದನ್ನು ಯಮನ್ ಪವರ್ ತುಂಬ ಇದೆ. ಒಂದೇ ಸಲ ದೇವಸ್ಥಾನಕ್ಕೆ ಬಂದಿದ್ದು, 2ನೇ ಸಲ ಬಂದಿದ್ದೀನಿ. ಯಮನ್ ತುಂಬ ಪವರ್ ಇದೆ ಮಾತ್ರ. ಒಂದೇ ಸಲ ಬಂದಿತ್ತು, ಆ ಸಮಸ್ಯೆಗಳೆಲ್ಲ ಅಷ್ಟಾಗೆ ಹೊಡೆದಾಗ್ತಾ ಯಮ್ಮ. ಒಂದು ಸಲ ಬಂದಿದ್ದೆ ಸಂಧಾನಕ್ಕೆ, ನನ್ನ ಕಷ್ಟ ಎಲ್ಲ ಸನ್ನಿಧಾನಕ್ಕೆ ಬಂದಮೇಲೆ ಯಮ್ಮ ಎಲ್ಲ ಸಾಲ್ವ್ ಮಾಡ್ತದನ್ನು. ಎಲ್ಲ ಥರದ್ದು ಪ್ರಾಬ್ಲಮ್ ಯಾವ ಥರದ್ದು, ನಾನು ಆರೋಗ್ಯದಲ್ಲಾಗಲಿ ನಾನು ಗಾಡಿ ವಿಷಯದಲ್ಲಾಗಲಿ, ಗಾಡಿ ಚೆನ್ನಾಗಿ ರಥ ಓಡ್ತಾ ಇದೆ, ಯಾವ ಥರದ್ದು ಪ್ರಾಬ್ಲಮ್ ಇಲ್ಲ. ನಾವು ವರ್ಷನೂ ಒಂದ್ಸಲ ಬಂದು ಹೋಗ್ತಾ ಇರ್ತೀರಿ ಯಮನ್ ಸಂಧಾನಕ್ಕೆ. ಬನ್ನಿ, ಒಂದು ಸಲ ಬಂದೋಗಿದೆ, ನಮ್ಗೆ ತುಂಬ ಒಳ್ಳೇದಾಗಿದೆ. ಬರ ಭಕ್ತಗಳು ಬನ್ನಿ, ತುಂಬ ಒಳ್ಳೇದಾಗುತ್ತೆ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಸಮಸ್ಯೆಗಳಿಗೆ ತಕ್ಕಂತೆ ಅಮ್ಮನವರ ಬಳಿ ಪ್ರಶ್ನೆಯನ್ನು ಕೇಳಿ ಪ್ರತ್ಯೇಕವಾಗಿ ಹೋಮವನ್ನು ಮಾಡಿಕೊಡುತ್ತಾರೆ. ಈ ಹೋಮವನ್ನು ಮಾಡಿಸಿಕೊಂಡು ಸಾವಿರಾರು ಜನರು ರಿಸಲ್ಟ್ ಅನ್ನು ಕಂಡುಕೊಂಡಿದ್ದಾರೆ. ವೀಕ್ಷಕರೇ, ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಗಾಳಿ ಶಂಕೆ, ಭೀತಿ ಶಂಕೆ, ಪ್ರೇತ ಬಾಧೆ, ಮೋಹಿನಿ ಬಾಧೆ ಇದ್ದರೆ ಉಚಿತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಈ ಸನ್ನಿಧಾನಕ್ಕೆ ಭಕ್ತರು ನಾನಾ ವಿಧವಾದ ಕಷ್ಟಗಳಿಂದ ಬರುತ್ತಾರೆ. ಒಂದು ಕಷ್ಟದಿಂದ ಬರುವುದಿಲ್ಲ, ನಾನಾ ವಿಧ ಕಷ್ಟಗಳಿಂದ ಬರುತ್ತಾರೆ. ಯಾವ ರೀತಿಯಪ್ಪ ಅಂದರೆ ಅವರಿಗೆ ಒಂದು ಚೌಡಿ ಪ್ರಯೋಗ ಆಗಿರ್ಬೋದು, ಚೌಡಿ ಪ್ರಯೋಗದಿಂದ ಬರ್ತಾರೆ. ನಮಗೆ ಕಷ್ಟ, ಮನೆಯಲ್ಲಿ ಸಂತೋಷ ನೆಮ್ಮದಿ ಇರುವುದಿಲ್ಲ, ಸುಖ ಇರುವುದಿಲ್ಲ, ಕಷ್ಟಪಟ್ಟು ದುಡಿದರೂ ಒಂದು ತುತ್ತು ಅನ್ನ ತಿನ್ನುವುದಕ್ಕೂ ಕಷ್ಟ ಬೀಳುತ್ತೇವೆ. ಆದ್ದರಿಂದ ನಮಗೆ ಯಾವುದೋ ರೀತಿಯಾಗಿ ಒಂದು ಕಷ್ಟ ಅಡಚಣೆಗಳು ಉಂಟಾಗಿದೆ. ಇದಕ್ಕೆ ಪ್ರತಿಯೊಂದು ಉಪಯುಕ್ತವಾಗಿ ನೀವು ಸಲಹೆಗಳನ್ನು ಕೊಡಲಿ ಅಂತ ಗುರುಗಳ ಹತ್ರ ಬರ್ತಾರೆ. ಯಾವ ರೀತಿ ಕಷ್ಟ ಅಂತ ಬರ್ತಾರೋ ಒಂದು ಚೌಡಿ ಆಗಿರ್ಬೋದು, ಚೌಡಿ ಪ್ರಯೋಗ ಆಗಿರುತ್ತೆ. ಅವರಿಗೆ ಹೋಮ ಅವನಾದಿಗಳನ್ನು ಮಾಡಬೇಕು. ಚೌಡಿ ಪ್ರಯೋಗ ಆಗಿರ್ತಕ್ಕಂಥದ್ದು ಬಲಿ ಕೊಟ್ಟು ಚೌಡಿಯವರಿಂದ ಪ್ರತಿ ಬಿಡಿಸ್ಕೊಡ್ಬೇಕು ಅವ್ರಿಗೆ. ಈ ರೀತಿಯಾಗಿ ಕಷ್ಟ ಅಂತ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವು ಪ್ರತೀಕ್ಷಿತ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಏನೇ ಇದ್ರೂ, ಪ್ರತಿಯೊಬ್ಬರು ಏನೇ ಕಷ್ಟ ಕಾರ್ಪಣ್ಯಗಳಿಂದ ಇದ್ರೂ ಇದೇ ರೀತಿಯಾಗಿ ಹುಲಿಯೂರು ದುರ್ಗ ಅಳಲುಕುಪ್ಪೆ ಗ್ರಾಮದಲ್ಲಿ ಇರ್ತಕ್ಕಂಥ ಶ್ರೀ ಕಬ್ಬಾಳಮ್ಮ ಹಾಗೂ ಚೌಡೇಶ್ವರಿ ತಾಯಿಯವರ ಸನ್ನಿಧಾನಕ್ಕೆ ಬಂದು ಕಷ್ಟಗಳನ್ನು ಬಗೆಹರಿಸ್ಕೋಬೇಕೆಂದು ಭಕ್ತಾದಿಗಳಲ್ಲಿ ವಿನಂತಿ. ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ, ಅಳಲುಕುಪ್ಪೆ ಗ್ರಾಮ, ಹುಲಿಯೂರು ದುರ್ಗ. ನೋಡಿ ಭಕ್ತಾದಿಗಳೇ, ಈ ದಿವಸ ಪುರೋಹಿತ್ಯ ಮಾಡ್ತಕ್ಕಂಥ ನಾನಾಗಿರ್ಬೋದು, ವೇದ ಶಾಸ್ತ್ರಗಳನ್ನು ಓದಿ ಪುರೋಹಿತ್ಯ ಕಲಿತ್ಕೊಂಡು
ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡುತ್ತಾ ದೇವರಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾ ಬರ್ತಿದ್ದವರು. ಆದರೆ ನಮಗೆ ಒಂದು ಕಷ್ಟ ರೀತಿಯಲ್ಲಿ ಕಷ್ಟ ಉಂಟಾಗಿದೆ. ನಮ್ಮ ಸಂಬಂಧಿಕರೇ ನಮಗೆ ಕೊಡಬಾರದಂಥ ಕಷ್ಟಗಳನ್ನು ಕೊಟ್ಟು ಏನೋ ಬೇರೆ ಕಡೆ ಹೋಗಿ ಯಾವುದೋ ರೀತಿಯಲ್ಲಿ ಮಾಡಿಸಿ ಅವರು ನಮಗೆ ಯಾವುದೋ ರೀತಿಯಿಂದ ಕಷ್ಟ ಉಂಟಾಗಿ ಕೊನೆಗೆ ನಾನು ಪೌರೋಹಿತ್ಯ ಮಾಡೋದನ್ನು ಬಿಟ್ಟು ಪ್ರತಿಯೊಂದು ನಾನು ಮಾಡೋ ಕೆಲಸಗಳನ್ನು ಬಿಟ್ಟು ಒಂದೊಂದು ರೂಪಾಯಿಗೂ ಕೂಡ ನಾನು ಕಷ್ಟ ಬಿದ್ದು ದುಡಿಯೋಂಥ ಪರಿಸ್ಥಿತಿ ಇತ್ತು ನನಗೆ. ಆದರೆ ಆ ಸನ್ನಿಧಾನಕ್ಕೆ ನಮಗೆ ಯಾವುದೋ ಒಂದು ಮುಖಾಂತರವಾಗಿ ಶ್ರೀಯುತ ಪರಮಪೂಜ್ಯನಾಗಿರ್ತಕ್ಕಂಥ ಮುನಿಕುಮಾರ್ ಗುರೂಜಿಯವರನ್ನು ಭೇಟಿ ಮಾಡ್ದೋ. ಹಾಗಾಗಿ ಅವರನ್ನು ಭೇಟಿ ಮಾಡಿದ್ಮೇಲೆ ಅವರು ಕವಡೆ ಶಾಸ್ತ್ರದ ಮುಖಾಂತರ ಈ ರೀತಿಯಾಗಿ ಹೋಮ ಹವನಗಳನ್ನು ಮಾಡಿಸಿ ಮತ್ತೆ ನಿಮಗೆ ಇರ್ತಕ್ಕಂಥ ಕಷ್ಟಗಳು ಪರಿಹಾರ ಆಗ್ತವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ದೇವರಲ್ಲಿ ನಂಬಿಕೆಯನ್ನು ಇಟ್ಟು ಹೋಮ ಹವನಾದಿಗಳನ್ನು ಮಾಡಿಸಿ ಬಂದ್ವಿ. ಈಗ ನಮ್ಮ ಲೈಫ್ನಲ್ಲಿ ಸುಖ ಸಂತೋಷ ನೆಮ್ಮದಿ ಆರಾಮಾಗಿದೆ, ಏನು ತೊಂದರೆ ಇಲ್ಲ, ಸಾಲ ಬಾಧೆ ಕಮ್ಮಿಯಾಗಿದೆ, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯವಿದೆ. ಹಣಕಾಸಿಗೆ ತುಂಬಾ ತೊಂದರೆಯಾಗಿದ್ದ ನಮಗೆ ಇವತ್ತು ಹಣಕಾಸಿನ ತೊಂದರೆ ಇಲ್ಲ. ಇದರಿಂದಾಗಿ ಇಲ್ಲಿ ಗುರೂಜಿಯವರ ಸನ್ನಿಧಾನಕ್ಕೆ ಬಂದ ಮೇಲೆ ನಾವು ಸಂಪೂರ್ಣವಾಗಿ ಗುಣಮುಕ್ತರಾಗಿದ್ದೇವೆ. ಇದನ್ನು ಹೇಳಕ್ ಇಷ್ಟಪಡ್ತೀನಿ ಭಕ್ತಾದಿಗಳೇ. ಈ ತಾಯಿ ಪವರು ಏನಿದೆ ಅಂತ ಗೊತ್ತಾ ಭಕ್ತಾದಿಗಳೇ? ಯಾವ ರೀತಿ ಇದೆ ಅಂದರೆ ಅಮ್ಮನ ಆ ಶಕ್ತಿ, ಆ ಸ್ಥೈರ್ಯ, ಆ ಧೈರ್ಯ ಅಮ್ಮನಲ್ಲಿ ಏನಿದೆ ಅಂದರೆ ನಾವು ಕೇಳ್ತಕ್ಕಂಥ ವರ ಕೊಡ್ತಕ್ಕಂಥ ತಾಯಿ ಈ ಮಹಾಕಾಳಿ ಕಬ್ಬಾಳಮ್ಮ. ನಿಮಗೆ ವಾಹನ ಬೇಕಾ? ವಾಹನ ದೊರಕಿಸ್ಕೊಡ್ತಾಳೆ. ಹಣ ಬೇಕಾ? ಹಣ ದೊರಕಿಸ್ಕೊಡ್ತಾಳೆ. ಮನೆ ಕಟ್ಟಿಸ್ಬೇಕಾ? ಮನೆ ಕಟ್ಟಿಸ್ಕೊಡ್ತಾಳೆ. ಸೈಟು ಇತ್ಯಾದಿ ಜಮೀನು ಕೊಡ್ಬೇಕಾ? ಜಮೀನು ಕೊಡಿಸ್ಕೊಡ್ತಾಳೆ. ನಮಗೇನಾಗಬೇಕು ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಆ ತಾಯಿ ನಮಗೆ ದೊರಕಿಸ್ಕೊಡ್ತಾಳೆ. ಇದೇ ರೀತಿಯಾಗಿ ಆ ತಾಯಿ ಏನು ಮಾಡಬೇಕು, ನೀವು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ, ನಿಮ್ಮ ಮನಸ್ಸಿನಲ್ಲಿ ಏನು ಕೇಳ್ಕೊಂತೀರೋ ಅದೇ ರೀತಿ ತಾಯಿ ನಡೆಸ್ಕೊಡ್ತಾಳೆ. ಇದು ಇಲ್ಲಿನ ಸತ್ಯ, ಕಟನ್ಸ್ಯ ಸತ್ಯ, ನಿಜ ಸತ್ಯ. ಇದು ಇಲ್ಲಿರ್ತಕ್ಕಂಥ ಪವಾಡ ಶಕ್ತಿ ಕಬ್ಬಾಳಮ್ಮ ತಾಯಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.